Hello students, it is my 10th session. Actually, it is second session of a second unit. So in this session, we'll see definitions under GST Act. Some important definitions. ಇಲ್ಲಿ ನಾವು ಸೆಕೆಂಡ್ ಚಾಪ್ಟರಲ್ಲಿ ಜಿ ಎಸ್ ಟಿ ಆ್ಯಕ್ಟಲ್ಲಿ ತುಂಬ ಟರ್ಮ್ಸ್ ಬರುತ್ತೆ, ಬೇರೆ ಬೇರೆ ವರ್ಡ್ಸ್ ಇದೆ ಟರ್ಮ್ಸ್. ಆ ಎಲ್ಲ ಟರ್ಮ್ಸಿಗೆ ಜಿ ಎಸ್ ಟಿ ತನ್ನದೇ ಆದಂಥ ಡೆಫಿನೇಷನ್ಸನ್ನು ಕೊಟ್ಟಿದೆ. ಆ ಡೆಫಿನೇಷನ್ಸನ್ನು ನಾವು ಅದೇ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ತುಂಬ ವರ್ಡ್ಸ್ ಬರುತ್ತೆ. ಸೊ ಅದರಲ್ಲಿ ಅದರ ಡೆಫಿನೇಷನ್ಸ್ ಏನು ಅಂತ ಇದೆ ಅಂತ ತಿಳ್ಕೊಬಿಡುವ ನಾವಿಲ್ಲಿ. ಸೊ ಸಮ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಫಸ್ಟ್ ಒನ್, ಗೂಡ್ಸ್. The taxable event under GST is supply of goods and services. Hence, it is important to understand the meaning of both these terms. Before GST, taxes on goods were different from the taxes on services. The taxes on goods were excess duty, VAT, GST, and for services it was service tax. ಸೊ ನಾವು ಇಲ್ಲಿ ಒಂದು ನೆನ್ಪಿಟ್ಕೋಬೇಕು, ಜಿ ಎಸ್ ಟಿ ಇಲ್ಲಿ ಹಾಕುವಂಥದ್ದೇ ಗೂಡ್ಸ್ ಮತ್ತು ಸರ್ವಿಸ್ ಮೇಲೆ. ಇಲ್ಲಿ ಜಿ ಎಸ್ ಟಿಗಿಂತ ಮೊದಲು ಗೂಡ್ಸ್ ಮತ್ತು ಸರ್ವಿಸ್ ಎರಡನ್ನು ಸಪ್ರೇಟಾಗಿ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದರು. ಸೊ ಗೂಡ್ಸಿಗೆ ಮುಂಚೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಸಿ ಎಸ್ ಟಿ ಅಂತ ಹಾಕ್ತಾಯಿದ್ರು. ಅದೇ ಸರ್ವಿಸಿಗೆ ಸಪ್ರೇಟಾಗಿ ಸರ್ವಿಸ್ ಟ್ಯಾಕ್ಸ್ ಅಂತ ಸಪ್ರೇಟ್ ಟ್ಯಾಕ್ಸನ್ನು ಹಾಕ್ತಾಯಿದ್ರು. ಬಟ್ ಜಿ ಎಸ್ ಟಿಯಲ್ಲಿ ಗೂಡ್ಸು ಸರ್ವಿಸ್ ಎರಡೂ ಕೂಡ ಒಂದೇ, ಯಾವುದೇ ಡಿಫರೆನ್ಸ್ ಇಲ್ಲ. ಎರಡಕ್ಕೂ ಟ್ಯಾಕ್ಸ್ ರೇಟ್ ಸೇಮ್. ಜಿ ಎಸ್ ಟಿಯಲ್ಲಿ ಏನು ಟ್ಯಾಕ್ಸ್ ರೇಟ್ ಇದೆ ಅದುವೇ ಟ್ಯಾಕ್ಸ್. ಸೊ ಡೆಫಿನೇಷನ್ ಆಫ್ ಗೂಡ್ಸ್. ಓಕೆ, ಸೆಕ್ಷನ್ 2 ಆಫ್ ಸಬ್ಸೆಕ್ಷನ್ 52 ಆಫ್ ಜಿ ಎಸ್ ಟಿ ಆ್ಯಕ್ಟ್. Goods means every kind of movable property other than money and securities, but includes actionable claims, growing crops, grass, and things attached to or forming part of the land which are agreed to be served before supply or under a contract of supply. ಸೊ ಅಂದರೆ ಇಲ್ಲಿ ನೋಡಿ, ಜಿ ಎಸ್ ಟಿ ಪ್ರಕಾರ ಗೂಡ್ಸು ಅಂದರೆ ಏನು ಅಂದರೆ ಯಾವುದೇ ರೀತಿಯಾದಂತಹ ಮೂವೇಬಲ್ ಪ್ರಾಪರ್ಟಿ ಆಗಿರ್ಬೋದು. ಮೂವೇಬಲ್ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೊಗೊಂಡು ಹೋಗುವಂತಹ ಪ್ರಾಪರ್ಟಿ ಆಗಿರ್ಬೋದು, ಅದರ್ ದೆನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಇದರಲ್ಲಿ ಕ್ಯಾಶ್ ಮತ್ತು ನೀವು ಏನು ಸೆಕ್ಯೂರಿಟೀಸ್ ಇರುತ್ತಲ್ಲ, ಶೇರ್ಸ್ ಇರುತ್ತಲ್ಲ, ಇದೆರಡನ್ನು ಹೊರತುಪಡಿಸಿ ಉಳಿದ ಯಾವುದೇ ಮೂವೇಬಲ್ ಪ್ರಾಪರ್ಟಿ ಇರ್ಬೋದು, ಅದೆಲ್ಲ ಕೂಡ ಏನು ಗೂಡ್ಸ್ ಅಂತ ಇಲ್ಲಿ ನಾವು ಕರಿತೇವೆ. ಸೊ ಅದರಲ್ಲಿ ಯಾವುದೆಲ್ಲ ಆಗಿರ್ಬೋದು ಅಂದರೆ ಆಕ್ಷನೇಬಲ್ ಕ್ಲೇಮ್ಸ್ ಆಗಿರ್ಬೋದು, ಗ್ರೋಯಿಂಗ್ ಕ್ರಾಪ್ಸ್ ಇರ್ಬೋದು, ಈ ಅಗ್ರಿಕಲ್ಚರಲ್ ಕ್ರಾಪ್ಸ್ ಇರುತ್ತಲ್ಲ ಅದು, ಗ್ರಾಸ್ ಇರ್ಬೋದು, ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ಡ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡ್ ವಿಚ್ ಆರ್ ಅಗ್ರೀಡ್ ಟು ಬಿ ಸರ್ವ್ಡ್ ಬಿಫೋರ್ ಸಪ್ಲೈ. ಸೊ ಇದೆಲ್ಲ ವಸ್ತುಗಳು ಕೂಡ ಗೂಡ್ಸ್ ಒಳಗಡೆ ಸೇರುತ್ತೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಸರ್ವಿಸ್. ಸರ್ವಿಸ್ ಡೆಫಿನೇಷನ್ ನೋಡುವ, ಸರ್ವಿಸ್ ಅಂದರೆ ಏನು ಅಂತ. ಸೆಕ್ಷನ್ 2 ಸಬ್ಸೆಕ್ಷನ್ 102 ಆಫ್ ಜಿ ಎಸ್ ಟಿ ಆ್ಯಕ್ಟ್. Service means anything other than goods, money and securities, but includes service means anything other than goods, money and securities, but includes activities relating to the use of money or its conversion by cash or by any other mode from one form, currency or denominations to another form, currency or denomination for which a separate consideration is charged. ಸೊ ಇಲ್ಲಿ ನೋಡಿ, ಇಲ್ಲಿ ಸರ್ವೀಸಸ್ ಅಂದರೆ ಏನು ಅಂದರೆ ಗೂಡ್ಸ್ ಅನ್ನು ಹೊರತುಪಡಿಸಿ ಉಳಿದಿದ್ದು ಸರ್ವಿಸ್ ಅಂತ ಅರ್ಥ. ಈಗ ಗೂಡ್ಸ್ ಇರ್ಬೋದು ಅಥವಾ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಇರ್ಬೋದು, ಇದು ಯಾವುದು ಕೂಡ ಸರ್ವಿಸ್ ಅಲ್ಲ. ಬಟ್ ಈ ಹಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಇದೆಯಲ್ಲ, ಆ ವ್ಯವಹಾರಗಳೆಲ್ಲ ಸರ್ವಿಸ್ ಅಂತ ನಾವು ಇನ್ಕ್ಲೂಡ್ ಮಾಡ್ತೇವೆ. ನೆಕ್ಸ್ಟ್, ಬಿಸ್ನೆಸ್. ಸೊ ಜಿ ಎಸ್ ಟಿಯಲ್ಲಿ ಬಿಸ್ನೆಸ್ ಅಂದರೆ ಏನು? As per section 2 subsection 17, it includes any trade, commerce, manufacture, profession, vocation, adventure, wager or any other similar activity, whether it is for a pecuniary benefit. ಸೊ ಯಾವುದೇ ಆದಂತಹ ಒಂದು ಬೆನಿಫಿಟ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂಥ ವ್ಯವಹಾರ ಆಗಿರ್ಬೋದು, ಅದು ಟ್ರೇಡ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಪ್ರೊಫೆಷ್ನಲ್ ಇರ್ಬೋದು, ವೊಕೇಶನ್ ಇರ್ಬೋದು, ಅಡ್ವೆಂಚರ್ ಇರ್ಬೋದು, ವೇಜರ್ ಇರ್ಬೋದು, ಇದು ಎಲ್ಲವೂ ಕೂಡ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, ಎನಿ ಆ್ಯಕ್ಟಿವಿಟಿ ಆರ್ ಟ್ರಾನ್ಸಾಕ್ಷನ್ ಇನ್ ಕನೆಕ್ಷನ್ ವಿತ್ ಆರ್ ಇನ್ಸಿಡೆಂಟಲ್ ಆರ್ ಆಕ್ಸಿಲರಿ ಟು ಸಬ್ ಕ್ಲಾಸ್ ಎ. ಅಲ್ಲಿ ಮೇಲ್ಗಡೆ ಫಸ್ಟಿಗೆ ಈ ಫಸ್ಟ್ ಪಾಯಿಂಟ್ ಇದೆಯಲ್ಲ,
ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿ ಅಥವಾ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬಿಸ್ನೆಸ್ ಅಂತ ತಗೋತೀವಿ. ದೆನ್ ಎನಿ ಆ್ಯಕ್ಟಿವಿಟಿ ಆರ್ ಟ್ರಾನ್ಸಾಕ್ಷನ್ ಇನ್ ದ ನೇಚರ್ ಆಫ್ ಸಬ್ ಕ್ಲಾಸ್ ಎ ವೆದರ್ ಆರ್ ನಾಟ್ ದೇರ್ ಈಸ್ ವಾಲ್ಯೂಮ್, ಫ್ರೀಕ್ವೆನ್ಸಿ, ಕಂಟಿನ್ಯೂಟಿ ಆರ್ ರೆಗ್ಯುಲಾರಿಟಿ ಆಫ್ ಸಚ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಈ ಆ್ಯಕ್ಟಿವಿಟಿ ಅದೇನು ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅಂತ ಇಲ್ಲ, ಅಥವಾ ಏನು ಪದೇ ಪದೇ ಆಗ್ತಾ ಇರಬೇಕು ಅಂತಲೂ ಇಲ್ಲ, ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು ಅಂತಲೂ ಇಲ್ಲ, ಅಥವಾ ರೆಗ್ಯುಲರ್ ಆಗಿ ಆಗ್ತಾ ಇರಬೇಕು ಅಂತ ಏನಿಲ್ಲ, ಬಟ್ ಅದಾದರೆ ಸಾಕು ಅಷ್ಟೇ. ನೆಕ್ಸ್ಟ್, ಸಪ್ಲೈ ಆರ್ ಎಕ್ವಿಸಿಷನ್ ಆಫ್ ಗೂಡ್ಸ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಕನೆಕ್ಷನ್ ವಿತ್ ಕಮೆನ್ಸ್ಮೆಂಟ್ ಆರ್ ಕ್ಲೋಸರ್ ಆಫ್ ಬಿಸ್ನೆಸ್. ಸೊ ಯೂಶ್ವಲ್ ಆಗಿ ಬಿಸ್ನೆಸ್ ಅಂದ ತಕ್ಷಣ ಅಲ್ಲಿ ಸಪ್ಲೈ ಆಫ್ ಗೂಡ್ಸ್ ಇರುತ್ತೆ, ಎಕ್ವಿಸಿಷನ್ ಆಫ್ ಗೂಡ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಬಂದೇ ಬರುತ್ತೆ, ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ಕ್ಯಾಪಿಟಲ್ ಸರ್ವಿಸಸನ್ನು ರಿಸೀವ್ ಮಾಡ್ತೀವಿ, ಇದೆಲ್ಲ ಕೂಡ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದೇ. ದೆನ್ ಪ್ರೊವಿಷನ್ ಬೈ ಎ ಕ್ಲಬ್, association, society or any such body for a subscription or any other consideration of the facilities or benefits of its members. ಸೊ ಈ ಪ್ರೊವಿಷನ್ಸ್ ಕೂಡ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಪ್ರೊವಿಷನ್ ರಿಲೇಟೆಡ್ ಟು ಕ್ಲಬ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು. ಸೊ ಇದರಿಂದ ಯಾವುದೇ ಫೆಸಿಲಿಟೀಸ್ ಅಂದರೆ ಫೆಸಿಲಿಟಿ ಕೊಡುವಂತಹ ಸಂಸ್ಥೆ ಆಗಿದ್ದರೆ ಅದೆಲ್ಲ ಕೂಡ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ದೆನ್ ಅಡ್ಮಿಷನ್ ಫಾರ್ ಎ ಕನ್ಸಿಡರೇಷನ್ ಆಫ್ ಪರ್ಸನ್ಸ್ ಟು ಎನಿ ಪ್ರಿಮೈಸಸ್. ಈಗ ಅಲ್ಲಿ ಅಡ್ಮಿಷನ್ ಇರ್ಬೋದು, ಅದು ಅಂದರೆ ಯಾರನ್ನಾದ್ರೂ ಕನ್ಸಿಡ್ರೇಷನ್ಗೆ ಹಣದ ವ್ಯವಹಾರ ಇಟ್ಕೊಂಡು ಅಡ್ಮಿಷನ್ ಏನಾರ ಇದ್ದರೆ ಅದು ಕೂಡ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಇನ್ಕ್ಲೂಡ್ ಇನ್ ಬಿಸ್ನೆಸ್. ನೆಕ್ಸ್ಟ್ ವಿಲ್ ಸಿ ಪ್ಲೇಸ್ ಆಫ್ ಬಿಸ್ನೆಸ್. ಆಸ್ ಪರ್ ಸೆಕ್ಷನ್ 2 subsection 85, it includes a place from where the business is ordinarily carried on and includes a warehouse, a godown or any other place where a taxable person stores his goods, supplies or receives goods or receives services or both, or a place where a taxable person maintains his books of account, or a place where a taxable person is engaged in business through an agent by whatever name called. ಸೊ ಇಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಅಂದರೆ ಏನು ಅಂತ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಎಲ್ಲಿ ಆತನ ಎಲ್ಲ ಗೂಡ್ಸು ಸರ್ವಿಸನ್ನು ಅಂದರೆ ಅವನ ಗೋದಾಮು ಎಲ್ಲಿದೆ, ಎಲ್ಲಿ ಗೋಡಾನ್ ಇದೆ, ಎಲ್ಲಿ ಸ್ಟೋರ್ ಮಾಡಿ ಇಡ್ತಾನೆ, ಎಲ್ಲಿ ಗೂಡ್ಸನ್ನು ರಿಸೀವ್ ಮಾಡ್ತಾನೆ, ಎಲ್ಲಿಂದ ಗೂಡ್ಸ್ ತೆಗೆದು ಬೇರೆ ಕಡೆಗೆ ಕಳಿಸಿಕೊಡ್ತಾನೆ, ಆ ಸ್ಥಳ ಆಗಿರ್ಬೋದು. ಹಾಗೆಯೇ ಎ ಪ್ಲೇಸ್ ವೇರ್ ಎ ಟ್ಯಾಕ್ಸೇಬಲ್ ಪರ್ಸನ್ ಮೇಂಟೈನ್ ಈಸ್ ಬುಕ್ಸ್ ಆಫ್ ಅಕೌಂಟ್, ಯಾವ ಸ್ಥಳದಲ್ಲಿ ಆತ ಅವನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಈ ಲೆಕ್ಕಪತ್ರಗಳನ್ನು, ಪುಸ್ತಕಗಳನ್ನು ಇಟ್ಕೊಂಡಿರ್ತಾನೆ. ಆರ್ ಎ ಪ್ಲೇಸ್ ವೇರ್ ಎ ಟ್ಯಾಕ್ಸೇಬಲ್ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಥ್ರೂ ಆನ್ ಏಜೆಂಟ್ ಬೈ ವಾಟ್ ಎವರ್ ನೇಮ್ ಕಾಲ್ಡ್, ಎಲ್ಲಿ ಆತ ಏಜೆಂಟನ್ನು ಮುಖಾಂತರ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾನೆ, ಅದು ಯಾವ ಸ್ಥಳ ಆಗಿದ್ರೂ ಕೂಡ ಅದನ್ನೇ ನಾವು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿತೇವೆ. ನೆಕ್ಸ್ಟ್, ಪ್ಲೇಸ್ ಆಫ್ ಸಪ್ಲೈ. GST is a destination based tax. The goods or services will be taxed at the place where they are consumed and not at the origin. So the state where they are consumed will have the right to collect GST. Place of supply of goods under GST defines whether the transaction will be counted as intrastate or interstate, and accordingly levy of SGST, CGST and IGST will be determined. ನೋಡಿ, ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅನ್ನೋದೇ ಇದುವೇ ಮೇನ್ ಇಂಪಾರ್ಟೆಂಟ್ ಡಿಫರೆನ್ಸನ್ನು ತಂದು ಕೊಡುವಂಥದ್ದು. ಯಾವುದಕ್ಕೆಲ್ಲ ಅಂತ ಹೇಳಿದ್ರೆ, ಮುಂಚೆ ಇದ್ದಂಥ ಇಂಡೈರೆಕ್ಟ್ ಟ್ಯಾಕ್ಸ್, ಈಗ ಇರುವಂಥ ಜಿ ಎಸ್ ಟಿ ಅನ್ನೋದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಅಂದರೆ ಯಾವುದೇ ವಸ್ತು ಎಲ್ಲಿ ಅದು ಏನೋ ಕನ್ಸ್ಯೂಮ್ ಆಗುತ್ತೆ, ಉಪಯೋಗ ಆಗುತ್ತೆ, ಅಲ್ಲಿಗೆ ಆ GST ಸೇರಬೇಕು. ಅಂದರೆ ನಾವು ಗೂಡ್ಸನ್ನು ಕರ್ನಾಟಕದಿಂದ ತಮಿಳ್ನಾಡಿಗೆ ಕಳಿಸಿದರೆ ಆ GST ಯಾರಿಗೆ ಸೇರಬೇಕು ಅಂದರೆ ತಮಿಳ್ನಾಡು ಸ್ಟೇಟಿಗೆ ಸೇರಬೇಕು. ಈಗ ಕೊಡಗುಯಿಂದ ಗೂಡ್ಸನ್ನು ಬ್ಯಾಂಗ್ಳೂರಿಗೆ ಕಳಿಸಿದ್ರೆ GST ಎಲ್ಲಿಗೆ ಹೋಗುತ್ತೆ? ಬ್ಯಾಂಗ್ಳೂರಿಗೆ ಹೋಗುತ್ತೆ. ಆ ಥರ. ಸೊ ಹಾಗಾಗಿ ಎಲ್ಲಿ ರೀಚ್ ಆಗುತ್ತೆ, ಆ ವಸ್ತು ಎಲ್ಲಿ ಕನ್ಸ್ಯೂಮ್ ಆಗುತ್ತೆ, ಅಲ್ಲಿ GST ಮೇಯ್ನಾಗಿ ಸಿಗುತ್ತೆ. ಬಟ್ ಮುಂಚೆ ಇದ್ದಂಥ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಏನು ಅಂದರೆ, ಒಂದು ವಸ್ತು ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲಿಗೆ GST ಅಂದರೆ ಟ್ಯಾಕ್ಸ್ ಸೇರ್ತಾ ಇತ್ತು, ಅಲ್ಲಿಗೆ ಟ್ಯಾಕ್ಸ್ ಆಗ್ತಾಯಿದ್ರು. ಬಟ್ ಈಗ ಆ ರೀತಿ ಇಲ್ಲ, ಇದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆಗಿದೆ. ಸೊ ಹಾಗಾಗಿ ಎಲ್ಲಿ ಕನ್ಸ್ಯೂಮ್ ಆಗುತ್ತೆ ಅಲ್ಲಿಗೆ ಅದನ್ನು ನಾವು ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್.
Principal place of business means the place of business specified as a principal place of business in the certificate of registration. ಈಗ ನಮಗೆ ಗೊತ್ತಿದೆ ಬಿಸ್ನೆಸ್ ಅನ್ನೋದು ಖಾಲಿ ಒಂದೆರಡು ಜಾಗದಲ್ಲಿ ಇರುವಂಥದ್ದಲ್ಲ. ಹಲವಾರು ಕಡೆ ಕೆಲವು ಬಿಸ್ನೆಸ್ ತುಂಬ ದೊಡ್ಡದಿರುತ್ತೆ, ಎಲ್ಲ ಕಡೆ ಆಫೀಸ್ ಇರುತ್ತೆ. ಬಟ್ ಅವರು ರಿಜಿಸ್ಟ್ರೇಷನ್ ಮಾಡುವಾಗ ಸರ್ಟಿಫಿಕೇಟಲ್ಲಿ ಅವರ ಹೆಡ್ ಆಫೀಸ್ ಅಥವಾ ಮೇಯ್ನ್ ಪ್ಲೇಸ್ ಅಂತ ಎಲ್ಲಾದರೆ ಕೊಟ್ಟಿರಲೇಬೇಕು. ಅವರ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನಲ್ಲಿ ಯಾವ ಅಡ್ರೆಸ್ ಕೊಟ್ಟಿದ್ದಾರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ಅದುವೇ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಏಜೆಂಟ್. ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 5 CGST Act 2017, the term agent means a person including a factor, broker, commission agent, delegated agent, an auctioneer or any other agent by whatever name called, who carries on the business of supply or receipt of goods or service or both on behalf of other. ಸೊ ಇಲ್ಲಿ ಏಜೆಂಟ್ ಅಂದರೆ ಯಾರೇ ಆಗಿರ್ಬೋದು, ಕಮಿಷನ್ಗೆ ಬ್ರೋಕರೇಜಿಗೆ ತೊಗೊಂಡು ಕೆಲಸ ಮಾಡುವಂಥವನಾಗಿರ್ಬೋದು, ಕಮಿಷನಿಗೆ ತೊಗೊಂಡು ಕೆಲಸವಾಗಿರೋನಾಗಿರ್ಬೋದು, ಅಥವಾ ಡೆಲಿಗೇಟೆಡ್ ಏಜೆಂಟ್ ಆಗಿರ್ಬೋದು, ಆಕ್ಷನರ್ ಆಗಿರ್ಬೋದು. ಸೊ ಯಾವುದೇ ಹೆಸರು ನೀವು ಕರೆದ್ರೂ ಕೂಡ ಒಬ್ಬ ಬಿಸ್ನೆಸ್ ಅಂದರೆ ನಮ್ಮ ಪರವಾಗಿ, ಅಂದರೆ ಯಾರ ಟ್ಯಾಕ್ಸ್ ಪೇಯರ್ ಅವನ ಪರವಾಗಿ ಕೆಲಸ ಏನಾದರೆ ಮಾಡಿದರೆ, ಅವನಿಗೆ ಬೆನಿಫಿಟ್ಗೆ ಏನಾದರೂ ಕೆಲಸ ಮಾಡಿದರೆ ಆತನನ್ನು ನಾವು ಏಜೆಂಟ್ ಅಂತ ಕರಿತೀವಿ, ಅವನಿಗೆ ಕಮಿಷನ್ ಸಿಗುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಾಲ್. ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 88 ಆಫ್ ದ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ 2017, the term principal means a person on whose behalf an agent carries on the business of supply or receipt of goods or service or both. ಇಲ್ಲಿ ಪ್ರಿನ್ಸಿಪಾಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕುಶಾಲನಗರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ನನಗೆ ನನ್ನ ಬಿಸ್ನೆಸ್ಸಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಇರುವುದರಿಂದ ನಾನು ಇಲ್ಲಿ ಉತ್ಪಾದನೆ ಆದಂಥ ಗೂಡ್ಸನ್ನು ಕೇರಳಕ್ಕೆ ಕಳಿಸ್ತಾ ಇದ್ದೇನೆ. ಬಟ್ ಕೇರಳ ನನಗೆ ದೂರ ಆಗುತ್ತೆ, ಅಲ್ಲಿ ಜಾಸ್ತಿ ಪರಿಚಯ ಇಲ್ಲ, ಹೋಗಿ ಬರಲಿಕ್ಕೆ ನನಗೆ ಕನ್ವೀನಿಯೆಂಟ್ ಆಗೋದಿಲ್ಲ. ಹಾಗಾಗಿ ಕೇರಳದಲ್ಲಿ ಒಬ್ಬ ಏಜೆಂಟನ್ನು ನಾನು ನೇಮಕ ಮಾಡ್ತೇನೆ, ಅವನಿಗೆ ಕಮಿಷನನ್ನು ಕೊಡ್ತಾನೆ. ಆತ ಎಷ್ಟು ಸೇಲ್ಸ್ ಮಾಡ್ತಾನೆ ಅದರ ಮೇಲೆ ಆತನಿಗೆ ಕಮಿಷನನ್ನು ಕೊಡ್ತಾನೆ. ಸೊ ಇಲ್ಲಿ ಆತನನ್ನು ನಾವು ಏನಂತ ಕರಿತೀವಿ ಅಂದರೆ ಏಜೆಂಟ್ ಅಂತ ಕರಿತೀವಿ. ನಾನು ಗೂಡ್ಸನ್ನು ಉತ್ಪಾದನೆ ಮಾಡಿ ಅವನಿಗೆ ಕಳಿಸ್ಕೊಡುವುದಲ್ಲ, ನನ್ನನ್ನು ಪ್ರಿನ್ಸಿಪಾಲ್ ಅಂತ ಕರೀತಾರೆ. ನೆಕ್ಸ್ಟ್ ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್. ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಈಸ್ ಒನ್ ಇಫ್ ಸಚ್ ಆನ್ ಎಂಟರ್ಪ್ರೈಸ್ participates directly or indirectly or through one or more intermediaries in the management or control or capital of the other enterprise. In respect of it, one or more persons who participate directly or indirectly or through one or more intermediaries in its management or control or capital are the same person who participate directly or indirectly or through one or more intermediaries in the management or control or capital of the other enterprise. ಸೊ ಇಲ್ಲಿ ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಅಂದರೆ, ಈಗ ಯಾವುದೇ ಇದು ಏನು ಹೇಳೋದು, ಈ ಸಂಘ ಸಂಸ್ಥೆ ಅಂತ ಕರಿತೇವೆ ಅಲ್ಲ, ಆ ಥರ ಇಲ್ಲಿ ಅಸೋಸಿಯೇಟೆಡ್ ಎಂಟರ್ಪ್ರೈಸ್. ಇಲ್ಲಿ ಈ ಅಸೋಸಿಯೇಟೆಡ್ ಎಂಟರ್ಪ್ರೈಸ್ ಅನ್ನೋದು ನಮ್ಮ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಡೈರೆಕ್ಟಾಗಿ ಮಾಡ್ಬೋದು ಅಥವಾ ಇಂಡೈರೆಕ್ಟಾಗಿ ಮಾಡ್ಬೋದು. ಏನು ಅವರೇ ಡೈರೆಕ್ಟಾಗಿ ಅವರ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಬ್ಬರನ್ನು ಕಲಿಸ್ಕೊಡ್ಬೋದು ಅಥವಾ ಇಂಟರ್ಮೀಡಿಯರೀಸನ್ನು ಕಲಿಸಿ ಕೊಡ್ಬೋದು. ಸೊ ಅವರಿಗೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಏನು ಪವರ್ ಇರುತ್ತೆ, ಆನಂತರ ಕಂಟ್ರೋಲಿಂಗ್ ಪವರ್ ಇರುತ್ತೆ. ಯಾಕೆ ಇರುತ್ತೆ ಅಂದರೆ ಅವರು ಕೂಡ ನಮಗೆ ಕ್ಯಾಪಿಟಲನ್ನು ಕೊಟ್ಟಿರ್ತಾರೆ, ಬಿಸ್ನೆಸ್ಸಿಗೆ ಕ್ಯಾಪಿಟಲನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವ್ರಿಗೂ ರೈಟ್ಸ್ ಇರುತ್ತೆ. ದಟ್ ಈಸ್ ಅಸೋಸಿಯೇಟೆಡ್ ಎಂಟರ್ಪ್ರೈಸಸ್. ದೆನ್ ರಿಲೇಟೆಡ್ ಪರ್ಸನ್ಸ್. Related persons are defined under section 2 subsection 84 of the GST Act. Persons shall be deemed to be related if they fall under any of the categories below. ಸೊ ಇಲ್ಲಿ ಈ ಕೆಳಗಡೆ ಕೊಟ್ಟಂಥ ಯಾವುದೇ ಕೆಟಗರಿಲಿ ಅವರು ಬಂದರೆ ಅವ್ರನ್ನ ನಾವು ರಿಲೇಟೆಡ್ ಪರ್ಸನ್ ಅಂತ ಕರಿತೇವೆ. ಆಫೀಸರ್ ಆರ್ ಡೈರೆಕ್ಟರ್ ಆಫ್ ಒನ್ ಬಿಸ್ನೆಸ್ ಈಸ್ ದ ಆಫೀಸರ್ ಆರ್ ಡೈರೆಕ್ಟರ್ ಆಫ್ ಅನದರ್ ಬಿಸ್ನೆಸ್. ಬಿಸ್ನೆಸ್ ಲೀಗಲಿ ರೆಕಗ್ನೈಸ್ಡ್ ಆಸ್ ಪಾರ್ಟ್ನರ್ಸ್, an employer and an employee. Any person who holds at least 25% of shares in another company, either directly or indirectly, one of them controls the other directly or indirectly. They are under common control or management. The entities together control another entity. The promoters or managerial persons are members of the same family. ಸೊ ಇಲ್ಲಿ ಈ ಕೆಳಗಡೆ ಕೊಟ್ಟಂತಹ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಇವರೆಲ್ಲರನ್ನು ಕೂಡ ನಾವು ರಿಲೇಟೆಡ್ ಪರ್ಸನ್ಸ್ ಅಂತ ಕರಿತೇವೆ. ಪರ್ಸನ್ಸ್ ಇನ್ಕ್ಲೂಡ್ಸ್ ಎ ಲೀಗಲ್ ಪರ್ಸನ್ ಹೂ ಕ್ಯಾನ್ ಬಿ ಇಂಡಿವಿಜುವಲ್, HUF, ಕಂಪನಿ, ಫರ್ಮ್,
LLP, cooperative society, a body of individuals, local authority, government, or artificial juridical person. It also includes entities incorporated outside India. ಇಲ್ಲಿ ಪರ್ಸನ್ ಅನ್ನೋದು ವ್ಯಕ್ತಿನೂ ಆಗಿರ್ಬೋದು ಅಥವಾ ಈ ಸಂಸ್ಥೆ ಕೂಡ ಆಗಿರ್ಬೋದು. ಥ್ಯಾಂಕ್ ಯು.